ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ನಾಯಿ ಕಡಿತ ಹೆಚ್ಚಳ ಅಫಿಡವಿಟ್ ಸಲ್ಲಿಸಿದ ರಾಜ್ಯಗಳ ವಿರುದ್ಧ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ, ಕಠಿಣ ಕ್ರಮದ ಎಚ್ಚರಿಕೆ. ರೈತನ ಮೇಲೆ ಹುಲಿ ದಾಳಿ ಪ್ರಕರಣ ನಿರ್ಲಕ್ಷ್ಯ ತೋರಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ನಂಜನಗೂಡಿನಲ್ಲಿ ಕಾರ್ತಿಕ ಸೋಮವಾರದ ಸಂಭ್ರಮ, ನಂಜುಂಡೇಶ್ವರನ ದರ್ಶನ ಪಡೆದ ಸಾವಿರಾರು ಭಕ್ತರು, ಭಕ್ತರಿಂದ ವಿವಿಧ ಸೇವೆಗಳ ಸಮರ್ಪಣೆ. ವಾರ್ತೆಗಳ ವಿವರ. ಕರ್ನಾಟಕ ಸೇರಿದಂತೆ ಪಶ್ಚಿಮ ಬಂಗಾಳ, ದೆಹಲಿ ಮತ್ತು ತೆಲಂಗಾಣ ಹೊರತುಪಡಿಸಿ ಉಳಿದ ರಾಜ್ಯಗಳು ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ತೆಗೆದುಕೊಂಡ ಕ್ರಮಗಳ ವರದಿಯನ್ನು ಸಲ್ಲಿಸದ ಕಾರಣ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅಂಜಾರಿಯಾ ಅವರ ಪೀಠವು 2023ರ ಪ್ರಾಣಿ ಜನನ ನಿಯಂತ್ರಣ ನಿಯಮಗಳ ಅನುಷ್ಠಾನದ ಬಗ್ಗೆ ಅಫಿಡವಿಟ್ ಸಲ್ಲಿಸಿದ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ನವೆಂಬರ್ 3ರಂದು ನಡೆಯಲಿರುವ ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ ಮತ್ತು ತಪ್ಪಿದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದೆ. 2025ರ ಜನವರಿಯಿಂದ ಜುಲೈ ತನಕ ಕರ್ನಾಟಕದಲ್ಲಿ 2.81 ಲಕ್ಷ ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದ್ದು 19 ಜನರು ರೇಬಿಸ್ನಿಂದ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ಬ್ರಿಟನ್ ಮೂಲದ ಉದ್ಯಮಿ ಓಲಿವರ್ ಜಾನ್ ಅವರ ಮೇಲಿನ ನಾಯಿ ದಾಳಿಯ ಘಟನೆ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿರುವ ಕಾರಣ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ವಿಚಾರಣೆ ನಡೆಸುತ್ತಿದೆ. ಜಿಲ್ಲೆಯ ಸರಗೂರು ತಾಲೂಕಿನ ಬೆಣ್ಣೆಗೆರೆ ಬಳಿ ರೈತರೊಬ್ಬರ ಮೇಲೆ ಭಾನುವಾರ ನಡೆದ ಹುಲಿ ದಾಳಿ ತೀವ್ರ ನೋವು ತಂದಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಸೋಮವಾರ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಮೈಸೂರಿಗೆ ಆಗಮಿಸಿದ್ದ ಅವರು ಕೆಆರ್ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿ ನಿನ್ನೆ ಹುಲಿ ದಾಳಿಯಿಂದ ಮೃತಪಟ್ಟ ರಾಜಶೇಖರ್ ಮೃತದೇಹಕ್ಕೆ ಅಂತಿಮ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಸಚಿವರು, ಹುಲಿ ಓಡಾಟದ ಬಗ್ಗೆ ದೂರು ಬಂದಿದ್ದರೂ ಬೋನು ಇಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಮತ್ತು ಎಚ್ಡಿ ಕೋಟೆ, ಸರಗೂರಿನಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಲು ಅವಕಾಶವಿದ್ದರೂ ಮೈಸೂರಿಗೆ ತಂದಿರುವ ಬಗ್ಗೆ ತನಿಖೆ ಮಾಡಿಸಿ ಕ್ರಮ ಜರುಗಿಸಲಾಗುವುದು. ಮಾನವ ವನ್ಯಜೀವಿ ಸಂಘರ್ಷ ಇಂದು ನಿನ್ನೆಯದಲ್ಲ, ಹಿಂದಿನಿಂದಲೂ ಇದೆ. ಅರಣ್ಯದಂಚಿನ ಗ್ರಾಮದ ಜನರು ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ನಡೆಸುವುದು ಇಂದಿನ ಅಗತ್ಯ ಎಂದರು. ಇನ್ನು ರಾಜಶೇಖರ್ ಅವರ ಮೃತದೇಹವನ್ನು ಮೈಸೂರಿಗೆ ತಂದಿರುವ ವಿಚಾರ ಮೈಸೂರಿಗೆ ಬರುವಾಗ ತಿಳಿಯಿತು. ಹಾಗಾಗಿ ಅಂತಿಮ ನಮನ ಸಲ್ಲಿಸಲು ಬಂದಿದ್ದೇನೆ. ಮೈಸೂರಿಗೆ ಏಕೆ ಪಾರ್ಥಿವ ಶರೀರ ತಂದಿದ್ದಾರೆಂದು ತಿಳಿದಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಸಚಿವರು ಉತ್ತರಿಸಿದರು. ಮೈಸೂರಿಗೆ ನಾವು ತರಿಸಿಲ್ಲ, ಯಾಕೆ ತಂದಿದ್ದಾರೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆನೂ ವಿವರಣೆ ಕೇಳಿದ್ದೇನೆ, ಬೆಳಿಗ್ಗೆನೂ ಹೇಳಿದ್ದೇನೆ. ಸುಳ್ಳು, ಅದು ಸಂಪೂರ್ಣ ಸುಳ್ಳು. ಬೆಳಿಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ಶಾಸಕರ ಜೊತೆಯಲ್ಲಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದೆ. ಆ ಬಾಡಿ ಸ್ವಲ್ಪ ಡಿಕಾಂಪೋಸ್ ಆಗಿತ್ತು, ಅದಕ್ಕೆ ಅಂತ ಹೇಳಿದ್ದಾರೆ. ಆದರೂ ಇವತ್ತು ಯಾಕೆ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ, ಏನು ಅವಶ್ಯಕತೆ ಇತ್ತು, ತುರ್ತಾಗಿ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ವಿವರಣೆ ಕೇಳಿದ್ದೇನೆ. ಮೈಸೂರಿಗೆ ನಾವು ತರಿಸಿಲ್ಲ, ಯಾಕೆ. ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ನಂಜನಗೂಡು ಶ್ರೀ ನಂಜುಂಡೇಶ್ವರ ಪುಣ್ಯಕ್ಷೇತ್ರದಲ್ಲಿ ಕಾರ್ತಿಕ ಸೋಮವಾರದ ಪ್ರಯುಕ್ತ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಮುಂಜಾನೆ 5 ಗಂಟೆಯಿಂದಲೇ ಶ್ರೀ ನಂಜುಂಡೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಅಲಂಕಾರವನ್ನು ನೆರವೇರಿಸಲಾಯಿತು. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ಮುಡಿ ಸೇವೆ, ಧೂಪ ಸೇವೆ, ಆರತಿ ಸೇವೆ, ಕುರುಡು ಸೇವೆ ಮುಂತಾದ ವಿವಿಧ ಸೇವೆಗಳನ್ನು ಅರ್ಪಿಸಿ ಭಕ್ತಿಯನ್ನು ಸಮರ್ಪಿಸಿದರು. ಭಕ್ತಗಣದ ಆಗಮನದಿಂದಾಗಿ ದೇವಾಲಯದ ಆವರಣದಲ್ಲಿ ಭಕ್ತಿಭಾವದ ವಾತಾವರಣ ಸೃಷ್ಟಿಯಾಗಿತ್ತು. ಬಂಗಾಳ ಕೊಲ್ಲಿಯಲ್ಲಿ ಆಗ್ನೇಯ ಭಾಗದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಆಂಧ್ರಪ್ರದೇಶ ಹಾಗೂ ಒಡಿಶಾಕ್ಕೆ ಮೋಂತಾ ಚಂಡಮಾರುತ ಅಪ್ಪಳಿಸಲಿರುವ ಪರಿಣಾಮ ಕರ್ನಾಟಕ, ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಆಂಧ್ರಪ್ರದೇಶ ಹಾಗೂ ಒಡಿಶಾ ಕರಾವಳಿ ತೀರ ಪ್ರದೇಶಕ್ಕೆ ಮೋಂತಾ ಚಂಡಮಾರುತ 110 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿದ್ದು ಇಡೀ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯದ 26 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳಿಗೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ನೀಡಲಾಗಿದೆ. ಧಾರಾಕಾರ ಮಳೆ, ಅತಿ ವೇಗದ ಗಾಳಿ ಮತ್ತು ಸಂಭವನೀಯ ಪ್ರವಾಹದ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕಾಕಿನಾಡ ಬಳಿಯ ಮಚಿಲಿಪಟ್ನಂ ಮತ್ತು ಕಳಿಂಗಪಟ್ನಂ ನಡುವೆ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕಾಕಿನಾಡ, ಕೋನಸೀಮ, ಯಲೂರು, ಪಶ್ಚಿಮ ಗೋದಾವರಿ, ಕೃಷ್ಣಾ, ಗುಂಟೂರು, ಬಾಪಟ್ಲ, ಪ್ರಕಾಶಂ ಮತ್ತು ಎಸ್ಪಿಎಸ್ಆರ್ ನಲ್ಲೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಮೋಂತಾ ಚಂಡಮಾರುತದಿಂದ ಮುಂದಿನ 3-4 ದಿನ ಕರ್ನಾಟಕದಲ್ಲಿಯೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಲ್ಲಲ್ಲಿ ನಿರಂತರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ.
ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಗದಗಿನಲ್ಲಿ 5 ಸೆಂಟಿಮೀಟರ್, ಬೆಂಗಳೂರು HAL ಏರ್ಪೋರ್ಟ್ನಲ್ಲಿ 3 ಸೆಂಟಿಮೀಟರ್, ಮಂಡ್ಯದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಬಂಗಾಳ ಉಪಸಾಗರದ ಆಗ್ನೇಯ ಭಾಗದಲ್ಲಿ ಮೋಂತಾ ಚಂಡಮಾರುತವು ಚೆನ್ನೈಯಿಂದ 520 ಕಿಲೋಮೀಟರ್, ಆಂಧ್ರ ಪ್ರದೇಶದ ಕಾಕಿನಾಡದಿಂದ 570 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಮುಂದೆ ವಾಯುವ್ಯ ದಿಕ್ಕಿನಲ್ಲಿ ಚಲಿಸಿ ಇನ್ನಷ್ಟು ತೀವ್ರಗೊಳ್ಳುವ ಹೆಚ್ಚಿನ ಸಾಧ್ಯತೆ ಇದೆ. ಈ ಚಂಡಮಾರುತವು ಮಚಲಿಪಟ್ಟಣಂ ಮತ್ತು ಕಲಿಂಗಪಟ್ಟಣಂ ಮಧ್ಯದಲ್ಲಿ ಕಾಕಿನಾಡದ ಕರಾವಳಿಯ ತೀರವನ್ನು ಅಕ್ಟೋಬರ್ 28 ಸಾಯಂಕಾಲ ಅಥವಾ ರಾತ್ರಿ ವೇಳೆಯಲ್ಲಿ ಪ್ರವೇಶಿಸುವ ಹೆಚ್ಚಿನ ಸಾಧ್ಯತೆ ಇದೆ. ಕರಾವಳಿಯನ್ನು ದಾಟುವಾಗ ಇದರ ಗಾಳಿಯ ವೇಗ ಪ್ರತಿ ಗಂಟೆಗೆ 90 ರಿಂದ 100 ಕಿಲೋಮೀಟರು, ಕೆಲವೊಮ್ಮೆ ಪ್ರತಿ ಗಂಟೆಗೆ 110 ಕಿಲೋಮೀಟರು ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 27 ರಿಂದ ಅಕ್ಟೋಬರ್ 29ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಅಕ್ಟೋಬರ್ 30 ಮಾಜಿ ಸಂಸದ ರಮೇಶ್ ಕತ್ತಿಯವರು ನಾಯಕ ಮತ್ತು ಬೆಸ್ತರ್ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ಶ್ರೀ ಗಂಗಾಮತ ಬೀದಿ ಗಡಿಕುಲದ ಯಜಮಾನರು, ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಮತ್ತು ವಾಲ್ಮೀಕಿ ಸಮುದಾಯದ ವತಿಯಿಂದ ಮಳವಳ್ಳಿ ಪಟ್ಟಣದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ರಾಮರೂಢ ಮಠದಿಂದ ಹೊರಟ ಪ್ರತಿಭಟನಾಕಾರರು ರಮೇಶ್ ಕತ್ತಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ಬೀದಿಗಳ ಮೂಲಕ ಅನಂತರಾಮ್ ವೃತ್ತವನ್ನು ತಲುಪಿದರು. ಅಲ್ಲಿ ರಮೇಶ್ ಕತ್ತಿಯವರ ಪ್ರತಿಕೃತಿಯನ್ನು ದಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿ ಶಿರಸ್ತೇದಾರ್ ಗುರುಪ್ರಸಾದ್ಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ರವಿ ಜಾರಕಿಹೊಳಿ, ಡಿಸಿಸಿ ಬ್ಯಾಂಕ್ ಚುನಾವಣಾ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿಯವರು ಸತೀಶ್ ಜಾರಕಿಹೊಳಿ ಹಾಗೂ ನಾಯಕ ಮತ್ತು ಬೆಸ್ತರ್ ಸಮುದಾಯವನ್ನು ನಿಂದಿಸಿ ಮಾತನಾಡಿರುವುದು ಖಂಡನೀಯ. ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಿ ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು. ಸಮಾಜದ ವತಿಯಿಂದ ಈ ಕೂಡಲೇ ರಮೇಶ್ ಕತ್ತಿಯನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಂಡು ನಮ್ಮ ಸಮಾಜಕ್ಕೆ ಆದ ಅನ್ಯಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕಂತ ನಮ್ಮ ಸಮಾಜದ ಗಡಿಕುಲದ ಯಜಮಾನರುಗಳು, ಮುಖಂಡರು ಮತ್ತು ಎಲ್ಲ ಗ್ರಾಮದ ನಾಯಕರು, ಮುಂಚೂಣಿ ನಾಯಕರ ಸಮ್ಮುಖದಲ್ಲಿ ನಾವು ತಮಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ರವಯ ಪರಿಶಿಷ್ಟ ಪಂಗಡಕ್ಕೆ ಜಾತಿ ನಿಂದನೆ ಮಾಡಿರುವ ಮಾಜಿ ಸಂಸದರಾದ ರಮೇಶ್ ಕತ್ತಿ ಬಿನ್ ವಿಶ್ವನಾಥ್ ಟಿ ಕತ್ತಿರವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯರೇ ಸತೀಶ್ ಜಾರಕಿಹೊಳಿಗೆ, ಬಾಲಚಂದ್ರ ಜಾರಕಿಹೊಳಿಗೆ, ರಮೇಶ್ ಜಾರಕಿಹೊಳಿಗೆ ಬೆಳಗಾವಿಯಲ್ಲಿ ಮೊನ್ನೆ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕೋಡಿ ಮಾಜಿ ಸಂಸದರಾದ ಶ್ರೀಮಾನ್ ರಮೇಶ್ ಕತ್ತಿಯವರು ನಮ್ಮ ಸಮಾಜವನ್ನು ಮತ್ತು ನಮ್ಮ ಸಮಾಜದ ನಾಯಕರಾದ ಶ್ರೀಮಾನ್ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಅವರ ಸಹೋದರರನ್ನು ಮತ್ತು ಅವರ ಒಂದು ಕುಟುಂಬ ಮತ್ತು ಒಂದು ನಮ್ಮ ಸಮಾಜವನ್ನು ಗುರಿಯಾಗಿಸಿಕೊಂಡು ದುರುದ್ದೇಶಪೂರ್ವಕವಾಗಿ ಜಾತಿಗಳ ನಡುವೆ ವೈಮನಸ್ಸನ್ನು ತಂದು ಈ ಒಂದು ಸಮಾಜದ ಶ್ವಾಸವನ್ನು ಹಾಳು ಮಾಡುವ ಉದ್ದೇಶವನ್ನು ಹೊಂದಿ ಅವರು ನಮ್ಮ ಸಮಾಜದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ನಮ್ಮ ಸಮಾಜಕ್ಕೆ ಬೇಡ್ರು, ಸೂಳೆ ಮಕ್ಕಳ, ನೀವು ಎಲ್ಲ ಜನರಲ್ ಕ್ಯಾಟಗರಿ ಎಲ್ಲ ಚುನಾವಣೆಗಳಲ್ಲೂ ನೀವೇ ಬಂದು ನಿಂತು ಚುನಾಯಿತರಾದರೆ ನಾವೆಲ್ಲ ಜನರಲ್ ಕ್ಯಾಟಗರಿಯವರು ನಾವೇನು ಮೀನು ಹಿಡಿಯೋಕ್ಕೆ ಹೋಗ್ಬೇಕಾ ಅನ್ನೋ ಒಂದು ಅಸಂವಿಧಾನವಾದವಾದ ಒಂದು ಪದ ಬಳಕೆ ಮಾಡಿ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಸಮಾಜದ ನಾಯಕರುಗಳಿಗೆ ಮತ್ತು ನಮ್ಮ ಕುಲಕಸುಬು, ನಮ್ಮ ಜನಾಂಗದ ಕುಲಕಸುಬಿಗೆ ಅಗೌರವವನ್ನು ತೋರಿ ಅವಮಾನ ಮಾಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ಈ ದಿನ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನಮ್ಮ ಗಂಗಾಪರಮೇಶ್ವರಿ ಗಡಿಕುಲ ಮತ್ತು ನಾಯಕ ಪ್ರತಿಭಟನೆಯಲ್ಲಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜು, ರವಿ ಜಾರಕಿಹೊಳಿ, ದೇವರಾಜು, ಆಟೋ ಮಂಜಣ್ಣ, ಯಜಮಾನ ಪ್ರಭು, ಮಾಜಿ ಪುರಸಭೆ ಸದಸ್ಯ ಮಾರಿಹಳ್ಳಿ ಕಿಟ್ಟಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ದ್ಯಾಂಪುರ ಸೀಮೆಯ ಚಿಗಹಳ್ಳ ರಸ್ತೆಯು ಈ ಬಾರಿಯ ಮಳೆಯ ರಭಸಕ್ಕೆ ಸಂಪೂರ್ಣ ಕೊಚ್ಚಿ ಹೋಗಿದ್ದು, ಮೇಲಾಧಿಕಾರಿಗಳು ಕೂಡಲೇ ದುರಸ್ತಿಗೆ ಮುಂದಾಗಬೇಕೆಂದು ಹೋರಾಟಗಾರ ಚಂದಲಿಂಗಪ್ಪ ಮಾಲ್ಗಿತ್ತಿ ಒತ್ತಾಯಿಸಿದ್ದಾರೆ.
ಸೋಮವಾರ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಈ ವರ್ಷದ ಧಾರಾಕಾರ ಮಳೆಯಿಂದಾಗಿ ರಸ್ತೆಯು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು, ಇಲ್ಲವಾದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದು ತೊಂಡೇಳ ದಾರಿ ಡ್ಯಾಂಪರ್ದು ಚಿಗಾಳ ಇದೆ. ಚಿಗಾಳ ಮೇನ್ ದಾರಿ ಕಟ್ಟರ ಇದಕ್ಕೆ ಕಟ್ಟಡ ಸರಿಯಾಗಿಲ್ಲ, ಎಲ್ಲ ಕುಸ್ತು ಬುಡಕ್ಕೆ ಡವರ ಹೊಡೆದು ಅಡ್ಡಾಡಕ್ಕೆ ದಾರಿ ಇಲ್ಲ, ಎಲ್ಲ ಕುಸ್ತು ಕೂತೈತಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತಕ್ಷಣ ಬಂದು ಅದನ್ನು ರಿಪೇರಿಗೊಳಿಸಿ ಅದನ್ನು ದುರಸ್ತಿ ಮಾಡಬೇಕಾಗಿ ಅವರಿಗೆ ತಿಳಿಸ್ತೀವಿ. ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡಿ ರೋಡ್ ತಡೆಗಟ್ಟಿ ಮೇನ್ ರೋಡ್ ಯಲಬುರ್ಗಾ ಕುಗ್ನೂರಿಗೆ ಹೋಗೋ ರೋಡನ್ನು ತಡೆಗಟ್ಟುತ್ತೇವೆ. ಆದ ಕಾರಣ ಇಲ್ಲಿ ಯಾರು ಬಂದು ಅಡಿದಾಗ ನೋಡೋಲ್ಲ. ಇದು ಚಿಗಾಳ ತೊಂಡೇಳಿ ಹೋಗೋ ರಸ್ತೆ ಮೇನ್ ದಾರಿದು. ಈ ದಾರಿಗೆ ಯಾರು ಇಲ್ಲಿ ಕೇರ್ ಮಾಡಿಲ್ಲ, ನೋಡೋದಿಲ್ಲ, ಅದನ್ನು ಎಲ್ಲಿ ಕಟ್ಟಿರಂತ ನೋಡಿಲ್ಲ. ಹಿಂಗಾಗಿ ಕುಸಿದು ಬಿದ್ದುಬಿಟ್ಟೈತಿ. ಇದು ನೋಡಿಲ್ಲ ಹೆಂಗೆ ಕುಸ್ತೈತಿ, ನೀವು ನೋಡಿರಿ ಸರ, ಇಲ್ಲಿ ಇಡೀ ತೋರಿಸ್ರಿ ಅವ್ರಿಗೆ. ಇದೆಲ್ಲ ಕುಸಿದು ಒಳಗಡೆ ಹೋಗ್ಬಿಟ್ಟೈತಿ ಎಲ್ಲ. ಹಾಗಾಗಿ ಅದು ಯಾರು ಏನೋ ಮಾಡೋಕ್ಕಾಗಲ್ಲ. ಬಂದು ನೀವು ಅರ್ಜೆಂಟಾಗಿ ಇದನ್ನು ದುರಸ್ತಿ ಮಾಡಬೇಕು, ಇಲ್ಲಾಂದ್ರೆ ಇದಕ್ಕೆ ಕಾವಲು ಇಡಬೇಕು ಯಾರನ್ನಾರ. ಈಗ ದಾರಿ ಇಲ್ಲ ಇಲ್ಲಿ ಅಡ್ಡಾಡಕ್ಕೆ, ಲಾರಿ ಗೀರಿ ಟ್ಯಾಕ್ಟ್ರಿ ಯಾವುದೋ ಬಂದರೆ ಮುರಿದು ಬಿದ್ದು ಬಿಡುತ್ತಾ. ಹಾಗಾಗಿ ನಾವು ಹೊಲಕ್ಕೆ ಬಂದಿದ್ದೀವಿ ವೀರೇಶ ನಾವು. ಆದ ಕಾರಣ ನೋಡಿ ಅದನ್ನು ಎಲ್ಲ ಮುಳ್ಳು ಹಚ್ಚಿ ಎಲ್ಲ ಇದು ಮಾಡಕತ್ತೀವಿ, ಅಡ್ಡಾಡಕ್ಕೆ ದಾರಿ ಇಲ್ಲ. ಆದ ಕಾರಣ ನೀವು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂದು ಈ ವಿಡಿಯೋ ನೋಡಿದ ತಕ್ಷಣ ಬರಬೇಕು. ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಇದು ಯಾರಿಗೆ ಸಂಬಂಧಪಡ್ತೋ ಅದನ್ನು ಕಾರ್ಯನಿರ್ವಹಿಸ್ಬೇಕಂತಂದು ಅವರಿಗೆ ಹೇಳ್ತೀವಿ. ಇಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಈ ವರದಿಯನ್ನು ಕಳಿಸುತ್ತೇವೆ. ಆಯ್ತಾ? 1 ನಿಮಿಷ 49 ನಿಮಿಷ ಆಗೈತೆ ನೋಡಿರಿ. 49 ಸೆಕೆಂಡ್. ಈ ಥರ ನೋಡಿ ಎಲ್ಲ ಗಾಡಿ ಅಡ್ಡಾಡೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗೈತಿ, ಏನಿಲ್ಲ, ಯಾರು ವಿಚಾರ ಮಾಡೋಂಗಿಲ್ಲ. ಅದನ್ನು ಈರಪ್ಪ, ಹನುಮಪ್ಪ, ಹಿರೇಕೊಪ್ಪ, ಚಂದಾಲಿಂಗಪ್ಪ, ಬನವಪ್ಪ, ಮಾರ್ಗಿತ್ತಿ ಈಗ ಬಂದು ನಾವು ಹೊಲಕ್ಕೆ ಬಂದಿದ್ದೀವಿ. ನೋಡಿ ಇವೆಲ್ಲ ತಡೆಗಟ್ಟಿದೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತಾವೆಲ್ಲರೂ ವಿಚಾರಣೆ ಮಾಡಿ ಇದನ್ನು ರೆಡಿಗೊಳಿಸಬೇಕಾಗಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿರುವ ಕೋಲಿ, ಕಬ್ಬಲಿಗ, ಅಂಬಿಗ ಮತ್ತು ಬೆಸ್ತ ಸಮುದಾಯಗಳಿಗೆ ಪರಿಶಿಷ್ಟ ಪಂಗಡ ಮೀಸಲಾತಿ ಒದಗಿಸುವಂತೆ ಒತ್ತಾಯಿಸಿ ನವೆಂಬರ್ 17ರಂದು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಎಸ್ಟಿ ಹೋರಾಟದ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ ತಿಳಿಸಿದರು. ಕಲಬುರಗಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಿ ಸಮುದಾಯದ ಪರ್ಯಾಯ ಪದಗಳಾಗಿ ಕಬ್ಬಲಿಗ, ಅಂಬಿಗ, ಬೆಸ್ತ ಮತ್ತು ಟೋಕ್ರೆ ಕೋಲಿ ಪದಗಳನ್ನು ಸೇರಿಸಿ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಟೋಕ್ರೆ ಕೋಲಿ ಪದವನ್ನು ಹೊರತುಪಡಿಸಿ ಅರ್ಜಿ ಸಲ್ಲಿಸಲಾದ ಉಳಿದ ಪರ್ಯಾಯ ಪದಗಳನ್ನು ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಶೀಘ್ರವೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು. ಗಂಗಾಮತ ಎಂಬ ಪದವನ್ನು ಪರಿಗಣಿಸಿದರೆ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸಿಗುವುದಿಲ್ಲ. ಹೀಗಾಗಿ ಸಮುದಾಯಕ್ಕೆ ನ್ಯಾಯಯುತವಾಗಿ ಎಸ್ಟಿ ಮೀಸಲಾತಿ ದೊರೆಯಬೇಕಾದರೆ ಟೋಕ್ರೆ ಕೋಲಿ ಸೇರಿದಂತೆ 4 ಪದಗಳ ಕುರಿತು ಹೊಸ ಅಧ್ಯಯನ ಮಾಡಿ ಕೇಂದ್ರಕ್ಕೆ ಸಲ್ಲಿಸಬೇಕು. ಸಮುದಾಯಕ್ಕಾಗುತ್ತಿರುವ ಅನ್ಯಾಯದ ಹಿಂದೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡವಿದೆ. ಇದರಿಂದಾಗಿ ತಳವಾರ ಸಮುದಾಯದವರಿಗೂ ಅನ್ಯಾಯವಾಗುತ್ತಿದ್ದು, ಇದನ್ನು ಸರಿಪಡಿಸಬೇಕು. ಅಲ್ಲದೆ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ನವೆಂಬರ್ 17ರಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಕೂಡ ತಡೆ ಹಿಡಿತಾರೆ. ಇವೆಲ್ಲವನ್ನ ವಿಷಯ ಇವತ್ತು ನಮ್ಮ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸಬೇಕು. ತಳವಾರಿಗೆ ಅನ್ಯಾಯಕ್ಕೆ ಸರಿಪಡಿಸಬೇಕು. ಇವತ್ತು ಯಾದಗಿರಿಯಲ್ಲಿ ಮತ್ತು ಮಾನವಿಯಲ್ಲಿ ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಇವತ್ತು ಅಂಬೀರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಇವತ್ತು ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ನಿಜವಾದ ತಳವಾರ ಏನಿದ್ದಾರೆ ಆ ತಳವಾರ ಬಗ್ಗೆ ಕೂಡ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ, ಯಾಕಂದರೆ ಇವತ್ತು ಇದು ಪ್ರಜಾಪ್ರಭುತ್ವ ದೇಶ, ಯಾರ ಬಗ್ಗೆ ಯಾರು ಹಗುರವಾಗಿ ಮಾತಾಡೋಂಗಿಲ್ಲ. ಇವತ್ತು ನಿಶಾನ್ ಅಂಬಿಗರ್ ಚೌಡಯ್ಯ ಅವರಂದರೆ ಇವತ್ತು ಇಡೀ ಮಾನವ ಕುಲದ ಕಲ್ಯಾಣಕ್ಕಾಗಿ ತಮ್ಮ ವಚನ ಕ್ರಾಂತಿಯನ್ನು ಮಾಡಿದ್ರು. ಹೀಗಾಗಿ ನಮ್ಮ ಶರಣರ ಬಗ್ಗೆ ಇರಲಿ, ಇವತ್ತು ಯಾರು ಬೇರೆ ಶರಣರ ಬಗ್ಗೆ ಕೂಡ ಹಗುರವಾಗಿ ಮಾತಾಡುತ್ತಾರೆ. ಇವತ್ತು ವಾಲ್ಮೀಕಿಯವರು ಕೂಡ ಸಮಾಜದ ಒಳಿತಿಗಾಗಿ ಇವತ್ತು ಮಾನವ ಕುಲದ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದವರು, ಅವರು ಸಂದೇಶವನ್ನು ಕೊಟ್ಟವರು. ಅವ್ರ ಬಗ್ಗೆ ಕೂಡ ಯಾರು ಹಗುರವಾಗಿ ಮಾತನಾಡಬಾರ್ದು. ಇವತ್ತು ಏನು ಹಗುರವಾಗಿ ಮಾತಾಡೋದು ಅದನ್ನು ಕೂಡ ಖಂಡಿಸ್ತೀವಿ. ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಏನು ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಮಾತಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಕೋಲಿ ಸಮಾಜ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆ ಟೋಕ್ರೆ ಕೋಲಿ ಬಿಟ್ಟು ಹೋದ ಪದಗಳನ್ನು ತಿಳ್ಕೊಂಡು ಪ್ರಸ್ತಾವನೆ ಸಲ್ಲಿಸಬೇಕು. ಇವತ್ತು ನಮ್ಮ ಏನು ತಳವಾರಿಗೆ ಅನ್ಯಾಯ ಇದೆ ಅವರಿಗೆ ಸರ್ಟಿಫಿಕೇಟ್
ಪ್ರಾರಂಭ ಮಾಡಬೇಕು, ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕಂತ ಒತ್ತಾಯಿಸಿ ಕಲಬುರಗಿಯಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು 15ನೇ ತಾರೀಕಿಗೆ ಮಾಡ್ತೀವಿ ಅಂತ ತಮ್ಮ ಮೂಲಕ ನಾವು ಈಗಾಗಲೇ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೇವೆ. ಆ ಒಂದು ಹೋರಾಟ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ನಮ್ಮ ಸಮಾಜದ ಸಂಘಟನೆಗಳು, ಇವತ್ತು ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಸಮಾಜದ ನಾಯಕರುಗಳು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಸಮಾಜ ವತಿಯಿಂದ ಇವತ್ತು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಅಷ್ಟೇ. ಆದರೆ ಆ ಹೋರಾಟ ಇಡೀ ಸಮಾಜದ ನಾಯಕರ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗುವಂಥ ಹೋರಾಟ ಕಲಬುರಗಿಯಲ್ಲಿ ಮಾಡ್ತೇವೆ. ಅದರ ತಯಾರಿ ಕೂಡ ನಡೆದಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ನಮಗೆ ನ್ಯಾಯ ಕೊಡಬೇಕು. ನ್ಯಾಯ ಕೊಡೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕೂಡ ನಮಗೆ ನ್ಯಾಯ ಕೊಡಬೇಕು. 2019ರಲ್ಲಿ ಮೋದಿ ಕಲಬುರಗಿ ಬಂದಾಗ ಮೈ ಪೊಲೀಸ್ ಸಮಾಜಕ್ಕೂ ಯಾವ್ದು ರಕೊಂಗ ಅಂದಿದ್ರು. 5 ವರ್ಷ ಅವರು ಪೀರಿಯಡ್ ಮುಗಿದು ಹೋದ್ಮ್ಯಾಗೂ ಯಾವ್ದು ಬರಲಿಲ್ಲ. ಲಾಸ್ಟ್ ಕೊನೆಯಲ್ಲಿ ಯಾವಾಗ ಎಲೆಕ್ಷನ್ ಡಿಕ್ಲೇರ್ ಆಯಿತು ಅವಾಗ ಫೈಲ್ ವಾಪಸ್ ಕಳಿಸ್ತಾರೆ. ಇವತ್ತೇನು ವಾಪಸ್ ಬಂದ ಫೈಲ್ ಇವತ್ತು ರಾಜ್ಯ ಸರ್ಕಾರ ಕಳಿಸ್ಬೇಕಾಗ ಇವರು ಬೇಗ ಕಳಿಸ್ಬೇಕು. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಕೂಡ ನಮಗೆ ಅನ್ಯಾಯ ಮಾಡಿದ್ರೆ ಸರಿ ಇಲ್ಲ, ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರೆ ಸರಿ ಇಲ್ಲ. ಇದನ್ನು ಖಂಡಿಸಿ ಇವತ್ತು ಆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆ ಹೋರಾಟದಲ್ಲಿ ನಾವೆಲ್ಲರೂ ಇಡೀ ಸಮಾಜ ವತಿಯಿಂದ ಆ ಹೋರಾಟ ಮಾಡ್ತೀವಿ. ಅದಕ್ಕಾಗಿ ರಾಜ್ಯದಲ್ಲಿರುವಂಥ ಎಲ್ಲರೂ ಆ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ನಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೇನೆ. ಧನ್ಯವಾದ. ಹವಾಮಾನ ಬದಲಾವಣೆಯಿಂದುಂಟಾಗುವ ಪರಿಣಾಮಗಳನ್ನು ನಿಯಂತ್ರಿಸಲು ಮತ್ತು ಭವಿಷ್ಯದಲ್ಲಿ ಅದರ ತೀವ್ರತೆಯನ್ನು ಕಡಿಮೆ ಮಾಡಲು ಮೂಲಭೂತ ಜ್ಞಾನ ಹಾಗೂ ಮಾರ್ಪಾಡು ಪದ್ಧತಿಗಳನ್ನು ಸಮರ್ಪಕವಾಗಿ ಅಳವಡಿಸಿಕೊಳ್ಳಬೇಕೆಂದು ಹವಾಮಾನ ಕ್ರಿಯಾ ಅಭಿಯಾನದ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಹುಣಸೂರು ರಾಜು ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಗ್ರಾಮ ವಿಕಾಸ ಸಂಸ್ಥೆ ಮತ್ತು ಆಸರ್ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಹವಾಮಾನ ಕ್ರಿಯಾ ಅಭಿಯಾನ ಕಾರ್ಯಕರ್ತರ ಜೊತೆ 1 ದಿನದ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ನಮ್ಮ ಪ್ರಕೃತಿ ಮತ್ತು ಪೂರ್ವಿಕರು ಕಲ್ಪಿಸಿರುವ ನೀರು, ಮಣ್ಣು, ಅರಣ್ಯ, ಜಾನುವಾರು ಸಂಪತ್ತು ಹಾಗೂ ಜೀವನೋಪಾಯ ಚಟುವಟಿಕೆಗಳ ಮೇಲೆ ಹವಾಮಾನ ಬದಲಾವಣೆಯು ಗಂಭೀರ ಪರಿಣಾಮ ಬೀರುತ್ತಿದೆ. ಮಾನವನ ಅತಿಯಾದ ದುರಾಸೆಯಿಂದಾಗಿ ಇತರ ಜೀವರಾಶಿಗಳು ಅಪಾಯದಂಚಿಗೆ ಸಿಲುಕಿವೆ. ಪ್ರಕೃತಿ ದತ್ತವಾದ ಅರಣ್ಯ, ನೀರು ಮತ್ತು ಜೀವ ವೈವಿಧ್ಯತೆ ನಾಶವಾಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕ್ಲೈಮೇಟ್ ಚೇಂಜ್ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಿರೋದು ಕನಸು. ಆದ್ರೆ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ನಮ್ಗೆ ಅವಕಾಶ. ಅದಕ್ಕೆ ನಮ್ಗೆ ಏನೇನು ಮಾಡ್ಬೋದು ಅಂತ ನಾವು ನೋಡೋದಾದ್ರೆ ಸರಳವಾಗಿ ಈ ಅರಣ್ಯೀಕರಣ ಜಾಸ್ತಿ ಮಾಡಲಿಕ್ಕೆ ನಿಮ್ಮ ಹವಾಮಾನ ಕ್ರಿಯಾ ಸಮಿತಿಯ ಒಂದು ಕಾರ್ಯದರ್ಶಿ ಏನು ಮಾಡ್ಬೋದು ನೀವು? ಈಗ ನಿಮ್ಮ ಪಂಚಾಯತ್ಲಿ ಒಂದು 5,000 ಗಿಡ ನೆಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿರ್ತದೆ. ಅಥವಾ ನಮ್ಮ ಹಳ್ಳಿನಲ್ಲಿ ಕನಿಷ್ಠ ಮುಂದಿನ 2 ವರ್ಷ ಒಂದು 2,000 ಗಿಡ ನೆಡಬೇಕು ಪ್ಲಾನ್ ಮಾಡ್ತೀವಿ. ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವಿ? ಏನು ಮಾಡ್ತೀವಿ? ಒಂದು ಯೋಜನೆ ಯಾವುದು ಇಲ್ಲ ಅಂತಪ್ಪ ನನ್ನ ಮುಂದೆ ಮಾಡ್ತೀವಿ. ಎಲ್ಲರೂ ನನ್ನ ಮಕ್ಕಳಿಗ ಆ ಮಗುಗೆ ಉತ್ತಮ ಮಾಡಬೇಕು. ಕನಿಷ್ಠ ಒಂದು ಕೇಕ್ ಕಟ್ ಮಾಡ್ತಾವ. ಎಷ್ಟು ಖರ್ಚದ್ದು? ಕನಿಷ್ಠ 500 ರೂಪಾಯಿ. 500 ರೂಪಾಯಿಗೆ 10 ದಾಳಿಂಬೆ ಗಿಡ ಬಂದವ. ನರ್ಸರಿ ತಗೊಂಡು 10 ದಾಳಿಂಬೆ ಗಿಡ, 10 ಗಿಡ ತಗೋದು. ನಿಮಗೆ ಬೇಕಾಗಲ್ಲ 10 ಜನಕ್ಕೆ, ರೈತರಿಗೆ ಅದ ಹೆಣ್ಣು ಮಕ್ಕಳಿಗೆ. ಈ ಸಂದರ್ಭದಲ್ಲಿ ತಾಲೂಕು ಸಂಪನ್ಮೂಲ ವ್ಯಕ್ತಿ ಬಳ್ಳಿಕೆರೆ ಪ್ರದೀಪ್ ಹಾಗೂ ಬೂಕನಕೆರೆ ಹೋಬಳಿಯ ಬಳ್ಳಿಕೆರೆ, ಗಂಜಕೆರೆ, ವಿಠಲಪುರ, ಮಡುವಿನಕೋಳಿ ಗ್ರಾಮಸ್ಥರು ಸೇರಿದಂತೆ ಇತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಯಿ ಕಡಿತ ಹೆಚ್ಚಳ ಅಫಿಡವಿಟ್ ಸಲ್ಲಿಸಿದ ರಾಜ್ಯಗಳ ವಿರುದ್ಧ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ, ಕಠಿಣ ಕ್ರಮದ ಎಚ್ಚರಿಕೆ. ರೈತನ ಮೇಲೆ ಹುಲಿ ದಾಳಿ ಪ್ರಕರಣ ನಿರ್ಲಕ್ಷ್ಯ ತೋರಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ನಂಜನಗೂಡಿನಲ್ಲಿ ಕಾರ್ತಿಕ ಸೋಮವಾರದ ಸಂಭ್ರಮ, ನಂಜುಂಡೇಶ್ವರನ ದರ್ಶನ ಪಡೆದ ಸಾವಿರಾರು ಭಕ್ತರು, ಭಕ್ತರಿಂದ ವಿವಿಧ ಸೇವೆಗಳ ಸಮರ್ಪಣೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.